ಹಾಸನದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕಾದ ಶಿಕ್ಷಕರನ್ನೇ ಎಸ್ಐಆರ್, ಬಿಎಲ್ಒ ಸೇರಿದಂತೆ ವಿವಿಧ ಬೋಧನೇತರ ಕಾರ್ಯಗಳಿಗೆ ನಿಯೋಜಿಸುವುದರಿಂದ ಶಿಕ್ಷಣ ವ್ಯವಸ್ಥೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತಿದೆ. ಶಿಕ್ಷಕರನ್ನು ಅನ್ಯ ಕರ್ತವ್ಯಗಳಿಗೆ ನಿಯೋಜಿಸುವುದಕ್ಕೆ ಕಡಿವಾಣ ಹಾಕುವ ಉದ್ದೇಶದಿಂದ ಐತಿಹಾಸಿಕ ಕಾನೂನು ರೂಪಿಸಲು ಸಿದ್ಧತೆ ನಡೆಯುತ್ತಿದ್ದು, ಈ ಕುರಿತು ಮುಂದಿನ ವಿಧಾನಮಂಡಲ ಅಧಿವೇಶನದಲ್ಲಿ ಮಸೂದೆ ಮಂಡಿಸುವ ಪ್ರಯತ್ನ ನಡೆದಿದೆ ಎಂದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ಚಂದ್ರಶೇಖರ ನುಗ್ಗಿ ತಿಳಿಸಿದರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಭಾನುವಾರ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಹಾಸನ ಜಿಲ್ಲಾ ಘಟಕದ ವತಿಯಿಂದ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭ ಹಾಗೂ ನಿವೃತ್ತ ಶಿಕ್ಷಕರ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿ ಅವರು ಮಾತನಾಡಿ, ಶಿಕ್ಷಕರ ಮೂಲ ಕರ್ತವ್ಯ ಮಕ್ಕಳಿಗೆ ಶಿಕ್ಷಣ ನೀಡುವುದಾಗಿದೆ. ಆದರೆ ಕಳೆದ ಕೆಲವು ತಿಂಗಳಿನಿಂದ ರಾಜ್ಯದ ಶಿಕ್ಷಕರನ್ನು ಎಸ್ಐಆರ್, ಬಿಎಲ್ಒ ಸೇರಿದಂತೆ ಹಲವು ಸರ್ಕಾರಿ ಕಾರ್ಯಗಳಿಗೆ ನಿಯೋಜಿಸಲಾಗುತ್ತಿದೆ. ಇದರಿಂದ ಶಿಕ್ಷಕರು ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡಲು ಅಗತ್ಯವಾದ ಸಮಯವನ್ನು ಕಳೆದುಕೊಳ್ಳುವಂತಾಗಿದೆ. ಒಂದೆಡೆ ಪಠ್ಯಕ್ರಮ ಪೂರ್ಣಗೊಳಿಸುವ ಒತ್ತಡ, ಮತ್ತೊಂದೆಡೆ ವಿವಿಧ ಇಲಾಖೆಗಳ ಬೋಧನೇತರ ಕಾರ್ಯಗಳ ಜವಾಬ್ದಾರಿ ಶಿಕ್ಷಕರ ಮೇಲೆ ಬೀಳುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಎಂದರು. ಶಿಕ್ಷಕರನ್ನು ಶಿಕ್ಷಣೇತರ ಕಾರ್ಯಗಳಿಗೆ ನಿಯೋಜಿಸುವುದರಿಂದ ನೇರವಾಗಿ ಮಕ್ಕಳ ಶಿಕ್ಷಣದ ಮೇಲೆ ಪರಿಣಾಮ ಬೀರುತ್ತದೆ. ಪ್ರಾಥಮಿಕ, ಪ್ರೌಢಶಾಲೆ ಹಾಗೂ ಕಾಲೇಜು ಹಂತದ ಬೋಧನಾ ಸಿಬ್ಬಂದಿ ತಮ್ಮ ಮೂಲ ಕರ್ತವ್ಯದಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಲು ಸಾಧ್ಯ. ಆದ್ದರಿಂದ ಬೋಧನಾ ಸಿಬ್ಬಂದಿಯನ್ನು ಅನಗತ್ಯವಾಗಿ ಇತರೆ ಇಲಾಖೆಗಳ ಕಾರ್ಯಗಳಿಗೆ ಬಳಸಿಕೊಳ್ಳುವುದನ್ನು ತಪ್ಪಿಸುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು. ಶಿಕ್ಷಕರು ಅದು ಎಸ್ಐಆರ್ ಆಗಿರ್ಬೋದು ಅಥವಾ ಜಾತಿ ಜನಗಣತಿ ಆಗಿರ್ಬೋದು, ಪ್ರತಿಯೊಂದು ಬಂದಾಗ ಶಿಕ್ಷಕರಿಗೆ ಮಾತ್ರ ಸರ್ಕಾರ ನೇರವಾಗಿ ಕಣ್ಬೀಳದ ಶಿಕ್ಷಕರಿಗೆ ಅವರು ಮನೆಯಲ್ಲಿ ಏನೇ ಕಷ್ಟ ಸುಖಗಳಿದ್ರು ಕೂಡ ಮನೆಯಲ್ಲಿ ತಂದೆ ತಾಯರದ್ದು ವಯಸ್ಸಾದ ತಂದೆ ತಾಯರಿರ್ಬೋದು ಅಥವಾ ಏನೇ ಮಕ್ಕಳನ್ನ ಅಥವಾ ತಮಗೆ ಒಂದು ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಸರ್ಕಾರ ಯಾವುದೂ ಕೂಡ ನೋಡಲ್ಲ. ತಾವು ಕಡ್ಡಾಯವಾಗಿ ಬರಲೇಬೇಕು, ಕೆಲಸ ಮಾಡಲೇಬೇಕು ಅಂತ ಹೊರಗಡೆ ಹೊರಡ್ತಾರೆ. ನಾವು ಕೂಡ ಹಲವಾರು ಬಾರಿ ಮೇಲ್ಮಟ್ಟಕ್ಕೆ ಎಲ್ಲ ಅಧಿಕಾರಿಗಳ ಹತ್ರ ಮಾತಾಡಿದ್ರು ಕೂಡ ಇಲ್ಲ, ಅದು ಕಂಪಲ್ಸರಿ ಮಾಡಲೇಬೇಕು ಅಂತ ಹೇಳ್ತಾರೆ. ಆದರೂ ಕೂಡ ಬಹಳ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಶಾಲೆಯಲ್ಲಿ ಶಿಕ್ಷಣವನ್ನು ಹೇಳ್ಕೊಡದಲ್ಲೇ ತಾವು ಹೊರಗಡೆನೂ ಕೂಡ ಸರ್ಕಾರದ ಏನೇ ಕೆಲಸ ಇದ್ರೂ ಕೂಡ ಪ್ರಾಮಾಣಿಕವಾಗಿ ಕೆಲಸನ ಮಾಡ್ತಾ ಇದ್ದೀರಿ. ಇದೊಂದು ಸಂದರ್ಭದಲ್ಲಿ ತಮಗೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಭಗವಂತ ತಮಗೆಲ್ಲರೂ ಒಳ್ಳೇದು ಮಾಡಲಿ. ಮತ್ತು ಏನೋ ಈ ಒಂದು ಸಂಘ ಇದೆ, ಎಲ್ಲ ಕಷ್ಟ ಸುಖಗಳು ಭಾಗಿಯಾಗಿ ಕೃಷ್ಣಮೂರ್ತಿಯವರ ನೇತೃತ್ವದಲ್ಲಿ ಏನೋ ಒಂದು ಶಿಕ್ಷಕರದೇ ಕಷ್ಟ ಸುಖಗಳಿರ್ಬೋದು ಅಥವಾ ಏನೋ ಒಂದು ಪೆನ್ಷನ್ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲೂ ಕೂಡ ಒಂದು ಸಂಘ ತಾವೆಲ್ಲ ಬಲವಾಗಿ ಒಗ್ಗಟ್ಟಾಗಿ ನಿಂತರೆ ಖಂಡಿತವಾಗ್ಲೂ ನಾವು ಮುಂದಿನ ದಿನಗಳಲ್ಲಿ ಯಶಸ್ಸನ್ನು ಕಾಣ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ವೈಯಕ್ತಿಕವಾಗಿ ನನ್ನ ಮನೆಯಲ್ಲೂ ಕೂಡ ಒಂದು ಸಮಾರಂಭ ಇದೆ. ಹಾಗಾಗಿ ನಾನು ತುರ್ತಾಗಿ ಹೊರಡಬೇಕಾಗಿರೋದ್ರಿಂದ ಮೊದಲೇ ಅಧ್ಯಕ್ಷ ಭಾಷಣ ಅಲ್ಲ, ಉದ್ಘಾಟನೆ ಭಾಷಣ ಮಾತಾಡಿ ಹೊರಡಬೇಕು ಅಂತ ಹೇಳಿ ನಾನು ಹೊರಡ್ತಾ ಇದ್ದೀನಿ. ಭಗವಂತ ತಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ. ಇಂಥ ಒಂದು ಕಾರ್ಯಕ್ರಮ ಹಲವಾರು ಕಾರ್ಯಕ್ರಮಗಳು ಆಗ್ತಾ ಇರಲಿ. ಈಗಾಗಲೇ ಏನು ಶಿಕ್ಷಕರ ವತಿಯಿಂದ ಕ್ರೀಡಾಕೂಟ ಬಹಳ ದೊಡ್ಡ ಮಟ್ಟಕ್ಕೆ ಕೂಡ ಮಾಡ್ತೀರಿ. ಇದೇ ರೀತಿ ಮುಂದೆ ಎಲ್ಲ ಕಾರ್ಯಕ್ರಮಗಳು ಮಾಡಿ ನಾನು ಕೂಡ ಒಬ್ಬ ಶಾಸಕನಾಗಿ ಒಂದು ವೈಯಕ್ತಿಕವಾಗಿ ತಮ್ಮಗಳ ಜೊತೆ ಇರ್ತೀನಿ ಅಂತ ಹೇಳಿ ಮತ್ತೊಮ್ಮೆ ಎಲ್ಲ ಶಿಕ್ಷಕರು ಮತ್ತು ಕುಟುಂಬಸ್ಥರು ತಾವೆಲ್ಲ ಬಂದಿರಿ. ಭಗವಂತ ತಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಶುಭವನ್ನು ಕೊಡ್ತಾ ಇದ್ದೀನಿ. ಜೈ ಕರ್ನಾಟಕ.